ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಆಫೀಷಿಯಲ್. ಭಾಳಷ್ಟು ಹುಡುಗರು ಆಸೆ ಏನಪ್ಪ ಅಂದ್ರೆ ಸರ್ ಆರ್ಮಿ ಆಗ್ಬೇಕು ಅಂದ್ಕೊಂಡ್ರೆ ಆರ್ಮಿ ಡ್ರೆಸ್ ಹಾಕೊಬೇಕು ಅಂದ್ಕೊಂಡಿವಿ. ಹೈಟ್ ಇಲ್ಲ ಸರ, ಚೆಸ್ಟ್ ಇಲ್ಲ, ಸೊ ನಂದು ಏಜ್ ಮುಗಿದೋಗೈತಿ ಅಂದ್ಕೊಂಡಿರ್ತಕ್ಕಂತಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗಾಗಿ BSF ಒಳಗಡೆ 3588 ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಅಪ್ಲಿಕೇಶನ್ ಎಲ್ಲಿತನ ಐತಿ, ಅದ್ರದ್ದು ಆಯ್ಕೆ ಪ್ರಕ್ರಿಯೆನೇ ಇರ್ತೈತಿ. ಸೊ ಡಾಕ್ಯುಮೆಂಟ್ಸ್ ಏನೇನು ತೆಗೆಸ್ಬೇಕು, ಮತ್ತು ಹೈಟ್ ಎಷ್ಟು ಇರ್ತೈತಿ, ಚೆಸ್ಟ್ ಎಷ್ಟು ಇರ್ತೈತಿ, ಸೊ ಯಾವ ಕಾಸ್ಟಿಗೆ ಎಷ್ಟು ಹುದ್ದೆಗಳಿದಾವ, ಸೊ ಪುರುಷರಿಗೆ ಎಷ್ಟು ಹುದ್ದೆಗಳಿದಾವೆ, ಮಹಿಳೆಯರಿಗೆ ಎಷ್ಟು ಹುದ್ದೆಗಳಿದಾವೆ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಯಾಕಂದ್ರೆ ನಿಮಗೆ ಕೆಲವೊಂದಿಷ್ಟು ಡೌಟ್ಗಳನ್ನ ಮಧ್ಯದೊಳಗೆ ಡಿಸ್ಕಸ್ ಮಾಡಿರ್ತೀನಿ. ಅದನ್ನು ಬಿಟ್ಟು ಚೆನ್ನಾಗಿ ವಿಡಿಯೋ ನೋಡಲ್ಲ, ಮತ್ತು ನನಗೆ ಸಪ್ರೇಟಾಗಿ ಮೆಸೇಜ್ಗಳನ್ನ ಹಾಕ್ತಾರೆ. ಓಕೆ, ನೋಡ್ಕೊಳ್ರಿ. ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು ಎಷ್ಟು ಅದಾವ ಅತ್ಯೇಶಿಂದ 3588 ಹುದ್ದೆಗಳದಾವು. ಪುರುಷರಿಗೆ 3406, ಮಹಿಳೆಯರಿಗೆ 182 ಹುದ್ದೆಗಳದಾವೆ. ಸೊ ಟೋಟಲಾಗಿ ಆಲ್ ಇಂಡಿಯಾ ಇರುತ್ತದೆ. ಪ್ರತಿಯೊಂದು ರಾಜ್ಯದವರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತೆ. ಅಪ್ಲಿಕೇಶನ್ ಡೇಟ 25/7/2025 ಹಿಡ್ಕೊಂಡು 25/8/2025 ತನಕ ಕೊನೆಯ ದಿನಾಂಕ ಇರ್ತೈತೆ. ಸೊ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಕರೆಕ್ಟ್ ಹಿಂಗೆ ಅದನ್ನು ನೋಡ್ಕೊಳ್ರಿ, ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ₹100 ಚಲನ್ ಇರ್ತೈತಿ. ಅದು ಯಾರಿಗಂದ್ರೆ ಜನರಲ್ OBCದವ್ರಿಗೆ. ಏನು ಉಳಿದಿರ್ತಕ್ಕಂಥ SC ST ವುಮೆನ್ದವ್ರಿಗೆ ₹0 ಇರ್ತೈತಿ, ಏನೂ ಅಮೌಂಟ್ ಸೊ ಇರೋದಿಲ್ಲ. ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ 10th ಮಾರ್ಕ್ಸ್ ಕಾರ್ಡ, ಸಿಗ್ನೇಚರ, ಆಧಾರ್ ಕಾರ್ಡ, ಸೊ ಫೋಟೋಸ, ಮತ್ತು ಇನ್ನೊಂದು NSQF ಸರ್ಟಿಫಿಕೇಟ್. ಅಂದ್ರೆ ಅದು ಸರ್ಟಿಫಿಕೇಟ್, ನಿಮ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ಕೇಳಿದ್ರೆ ಅದಿತ್ತಂದ್ರೆ ಅದನ್ನು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಏಜ್ ಎಷ್ಟಿರಬೇಕು ನೋಡ್ಕೊಳ್ರಿ. ಸೊ ಟೋಟಲಾಗಿ 18 ಹಿಡ್ಕೊಂಡು 25, ಯಾರ್ದು SC STದವ್ರದ್ದು 5 ವರ್ಷ ಸಡಿಲಿಕ್ಕೆ ಇರ್ತೈತಿ, OBCದವ್ರದ್ದು 3 ವರ್ಷ ಸಡಿಲಿಕ್ಕೆ ಇರ್ತೈತಿ. ಸೊ 18ರಿಂದ 25 OBC ಜನರಲ್ಲ ಸೊ 18 ಹಿಡ್ಕೊಂಡು 25 ಇರ್ತೈತಿ. 25 OBCದವ್ರಿಗೆ 3 ವರ್ಷ ಸಡಿಲಿಕ್ಕೆ ಅಂದ್ರೆ 18ರಿಂದ 28, SC STದವ್ರಿಗೆ 5 ವರ್ಷ ಅಂದ್ರೆ 18 ಹಿಡ್ಕೊಂಡು 30 ವರ್ಷ. ಸೆಲೆಕ್ಷನ್ ಪ್ರೊಸೆಸಿಂಗ್ ಏನೇ ಇರ್ತೈತಿ ನೋಡ್ಕೊಳ್ರಪ್ಪ. ಮೊದಲಿಗೆ PET PST ಇರ್ತೈತಿ, ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಆದ ನಂತರ ಎಕ್ಸಾಮ್ ಇರ್ತೈತಿ. ಆದ ನಂತರ ಡಾಕ್ಯುಮೆಂಟ್ಸ್, ಟ್ರೇಡ್ ಟೆಸ್ಟ್, ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲ ಕೂಡ ಒಂದೇ ದಿನದೊಳಗೆ ಆಕೈತಿ. ಡಾಕ್ಯುಮೆಂಟ್ಸು, ಟ್ರೇಡ್ ಟೆಸ್ಟ್ ಅದೆಲ್ಲನೂ. ಸೊ ಫಸ್ಟಿಗೆ ಫಿಸಿಕಲ್ ಇರ್ತೈತಿ. ಸೊ ಫಸ್ಟಿಗೆ ಫಿಸಿಕಲ್ ಒಳಗಡೆ ಏನೇನು ಇರ್ತೈತಿ ನೋಡ್ಕೊಳ್ರಪ್ಪ. ಸೊ ಹೈಟ್ ಏನಿಲ್ಲ 165 ಐತಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್. ಅಂದ್ರೆ ಪ್ರತಿಯೊಬ್ಬರಿಗೆ ಏನೈತಿಲ್ಲ 165 ಪುರುಷ ಅಭ್ಯರ್ಥಿಗಳ ಹೈಟ, ಮಹಿಳೆಯರಿಗೆ 155 ಐತಿ. ಎದೆ ಸುತ್ತಳತೆ ಏನೈತಿಲ್ಲ 75 ಹಿಡ್ಕೊಂಡು 80 ಪುರುಷ ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆ ಯಾವುದು ಎದೆ ಸುತ್ತಳತೆ ನೋಡಂಗಿಲ್ಲ. ಇದು ಯಾವುದು ಟೋಟಲಾಗಿ ಎಲ್ಲ ಕಾಸ್ಟ್ಗಳಿಗೆ, ಜನರಲ್ ಆಯಿತು, OBC ಆಯಿತು, SCದವ್ರಿಗೆ ಆಯಿತು. ಇನ್ನು STದವ್ರಿಗೆ ಮೀಸಲಾತಿ ಇರ್ತೈತಿ. ಸೊ ಶೆಡ್ಯೂಲ್ ಟರ್ಮ್ದವ್ರಿಗೆ 158 ಪುರುಷ ಅಭ್ಯರ್ಥಿಗಳಿಗೆ ಎತ್ತರ, ಮಹಿಳಾ ಅಭ್ಯರ್ಥಿಗಳಿಗೆ 147 ಸೆಂಟಿಮೀಟರ್ ಎತ್ತರ ಇರ್ಬೇಕು. ಪುರುಷ ಅಭ್ಯರ್ಥಿಗಳಿಗೆ ಎದೆ ಸುತ್ತಳತೆ 75 ಹಿಡ್ಕೊಂಡು 80 ಇರ್ತೈತಿ. ಇನ್ನು ಮರಾಠ ಕಾಸ್ಟ್ದವ್ರಿಗೂ ಮೀಸಲಾತಿ ಇರ್ತೈತಿ. ಪ್ರತಿಯೊಂದು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದ್ರೂ ಕೂಡ ಅದರೊಳಗೆ ಮರಾಠಿ ಕಾಸ್ಟ್ದವ್ರಿಗೂ ಹೈಟ್ ಒಳಗೆ ಮೀಸಲಾತಿ ಇರ್ತೈತಿ. ಪುರುಷ ಅಭ್ಯರ್ಥಿಗಳಿಗೆ 162.5, ಮಹಿಳಾ ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟರ್ ಎತ್ತರ ಇರ್ಬೇಕು. ಎದೆ ಸುತ್ತಳತೆ ಏನಿಲ್ಲ 75ರಿಂದ ಉಬ್ಬಿಸಿದ್ರೆ 80 ಆಗ್ಬೇಕು. ಅಂದ್ರೆ ಭಾಳಷ್ಟು ಕಡಿಮೆ. ಫಿಸಿಕಲ್ ಒಳಗಡೆ ಎತ್ತರ ಆಯಿತು, ಚೆಸ್ಟ್ ಆಯಿತು ಕಡಿಮೆ ಇರ್ತೈತೆ. ಸೊ ಎತ್ತರ ಕಡಿಮೆ ಕೇಳಿದ್ರೆ, ಚೆಸ್ಟ್ ಕಮ್ಮಿ ಕೇಳಿದ್ರೆ ಅಂದ್ರೆ ವೇಟ್ ಕೂಡ ಕಮ್ಮಿನ ಕೇಳ್ತಿರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ಯಾರ್ದು ಇಷ್ಟು ಹೈಟ್ ಐತಿಲ್ಲ ಅವರು ಅಪ್ಲಿಕೇಶನ್ ಹಾಕೊಳ್ರಿ. ಸರ್ ಏನು SCದವ್ರಿಗೂ ಕೂಡ ಮೀಸಲಾತಿ ಹೈಟ್ ಒಳಗೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಓನ್ಲಿ STದವ್ರಿಗೆ ಮಾತ್ರ ಮೀಸಲಾತಿ ಇರ್ತೈತಿ. ಇನ್ನು ಉಳಿದಿರ್ತಕ್ಕಂಥದ್ದು ನೆಕ್ಸ್ಟ್ ಫಿಸಿಕಲ್. ಸೊ ಏನಿರ್ತೈತಿ, ರನ್ನಿಂಗ್ ಇರ್ತೈತಿ. ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, 24 ನಿಮಿಷ ಸಮಯ ಇರ್ತೈತಿ. ಮಹಿಳಾ ಅಭ್ಯರ್ಥಿಗಳಿಗೆ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, ಅದು 8.30 ನಿಮಿಷಗಳ ಇರ್ತೈತಿ. ಸೊ ಭಾಳ ಆರಾಮಾಗಿ ನೀವನ್ನ ಫಿಸಿಕಲನ್ನು ಪಾಸ್ ಮಾಡ್ಕೋಬೋದು. ಭಾಳ ಅಷ್ಟೇನು ಟಫ್ ಇಲ್ಲ. ಅದ ನಂತರ ಏನೈತಿಲ್ಲ ಎಕ್ಸಾಮ್ ಇರ್ತೈತಿ. ಸೊ ಎಕ್ಸಾಮ್ ಏನೈತಿಲ್ಲ 100 ಪ್ರಶ್ನೆಗಳ 100 ಮಾರ್ಕ್ಸ್ ಇರ್ತಾವೆ.
ಅಲ್ಲಿ ಕೂಡ ಏನಿರ್ತೈತಪ್ಪ ಅಂದ್ರೆ ಈಗಾಗಲೇ ನೀವು ಎಸ್ ಎಸ್ ಸಿ ಸಲುವಾಗಿ ಏನು ಇದನ್ನು ಮಾಡಿರಲಿಲ್ಲ ಅದೇ ಥರನೇ ಇರ್ತೈತಿ ಎಲ್ಲನೂ. ಎಕ್ಸಾಮ ಕನ್ನಡ ಒಳಗೆ ಇರಂಗಿಲ್ಲ ಇದು. ಸೊ ಇಂಗ್ಲೀಷ್ ಆರ್ ಹಿಂದಿ ಒಳಗೆ ಮಾತ್ರ ಇರ್ತೈತಿ. ಮತ್ತು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತೈತಿ. ಎಲ್ಲ ಕಂಪ್ಯೂಟರ್ ಒಳಗನೆ ಇದನ್ನು ಮಾಡ್ಬೇಕಾಗತ್ತೆ, ನೀವು ಟಚ್ ಮಾಡ್ಬೇಕಾಗತ್ತೆ. ಟೋಟಲಾಗಿ ಜನರಲ್ ನಾಲೆಜ್, ಜನರಲ್ ಅವೇರ್ನೆಸ್ ಏನಿಲ್ಲ 25 ಪ್ರಶ್ನೆಗಳು, 25 ಮಾರ್ಕ್ಸ್ ಇರ್ತಾವೆ. ಜನರಲ್ ಎಫಿಷಿಯನ್ಸಿ, ಎಲಿಮಿನೇಟ್ರಿ, ಮ್ಯಾಥಮೆಟಿಕ್ಸ್ 25 ಪ್ರಶ್ನೆಗಳು, 25 ಮಾರ್ಕ್ಸ್ ಇರ್ತಾವೆ. ಮೆಂಟಲ್ ಎಬಿಲಿಟಿ ಏನಿಲ್ಲ 25 ಪ್ರಶ್ನೆಗಳ 25 ಮಾರ್ಕ್ಸ್ ಇರ್ತಾವೆ. ಸೊ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇರ್ತೈತಿ 25 ಪ್ರಶ್ನೆಗಳು ಅಥವಾ 25 ಮಾರ್ಕ್ಸ್ಗಳು. ಅಂದ್ರೆ ಟೋಟಲಾಗಿ 100 ಪ್ರಶ್ನೆಗಳು 100 ಮಾರ್ಕ್ಸ್ ಇರ್ತೈತಿ. 2 ತಾಸು ಸಮಯ ಇರ್ತೈತಿ. ಇನ್ನು ಅಪ್ಲಿಕೇಶನ್ನ ಎಕ್ಸಾಮ್ ಆದ್ಮ್ಯಾಗ ಏನೈತಲ್ಲ ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಸೊ ಟ್ರೇಡ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ ಎಲ್ಲನೂ ಒಮ್ಮೆ ಆಗುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ನೀವು ಯಾವ್ದು ಅಪ್ಲಿಕೇಶನ್ ಹಾಕಿರಿ ಅದಕ್ಕೆ ಟ್ರೇಡ್ ಟೆಸ್ಟ್ದ ಇದನ್ನು ಬೇಕಾಗತ್ತೆ. ಸೊ ಇಲ್ಲಿ ಐ ಟಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಏನದಾವಲ್ಲ ಅವು ಎಲೆಕ್ಟ್ರಿಷಿಯನ್, ಪೇಂಟರ್, ಪ್ಲಂಬರ್ ಇವೇನದಾವಲ್ಲ ಅವೆಲ್ಲದಕ್ಕೂ ಏನೈತಿಲ್ಲ ಸೊ ಟ್ರೇಡ್ ಟೆಸ್ಟ್ ಇರೋಂಗಿಲ್ಲ. ಏನು ಉಳಿದಿರ್ತಕ್ಕಂಥ ಕೊಬ್ಲರ್, ಟ್ರೈಲರ್, ವಾಷರ್ಮ್ಯಾನ, ಬಾರ್ಬರ್ ಇವಕ್ಕೆಲ್ಲನೂ ಟ್ರೇಡ್ ಟೆಸ್ಟ್ ಇರ್ತೈತಿ. ಅದಕ್ಕೆ ಸೊ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನೈತಿ NSQF ಅಂತ ಕೇಳಿದಾರೆ. ಪ್ರತಿಯೊಂದಕ್ಕೂ ಇಲ್ಲಿ ನೋಡ್ಕೊಳ್ರಿ ನೀವು, ಅದಕ್ಕೆ ಯಾವ್ಯಾವ ಸರ್ಟಿಫಿಕೇಟ್ ಲೆವೆಲ್ 1 ಸರ್ಟಿಫಿಕೇಟ್ ಬೇಕಂತ ಹೇಳಿದಾರೆ. ಅದು ಎಲ್ಲಿ ಸಿಗುತ್ತೆ ಮತ್ತು NSQF ಸರ್ಟಿಫಿಕೇಟ್ ಅಂದ್ರೆ ಏನು, ಅದನ್ನು ಹೆಂಗೆ ತೆಗಿಸ್ಬೇಕು ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಡಾಕ್ಯುಮೆಂಟ್ಸ್ ಏನು ಬೇಕು, 10th ಮಾರ್ಕ್ಸ್ ಕಾರ್ಡ, ಆಧಾರ್ ಕಾರ್ಡ, ಸಿಗ್ನೇಚರ್, ಕಾಸ್ಟ್ ಇನ್ಕಮ್, ರೆಸಿಡೆನ್ಸಿಯಲ್, ಡೊಮಿಸಿಯಲ್, ಸೊ ಎಲ್ಲನೂ ಬೇಕಾಗುತ್ತೆ. ಮತ್ತು ಟ್ಯಾಟೋ ಇದ್ದವ್ರದ್ದು ಕೂಡ ಇವರು ಇಲ್ಲಿ ರೂಲ್ಸನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ರಿ. ಈ ಥರ ಇತ್ತಂದ್ರೆ ನಡೀದಿಲ್ಲ. ಸೊ ಸೈಜ್ ಮಸ್ಟ್ ಬಿ ಲೆಸ್ ದೆನ್ 1/4 ಆಫ್ ದ ಪರ್ಟಿಕ್ಯುಲರ್ ಪಾರ್ಟ್. ಸೊ ಅಂದರೆ ಪರ್ಟಿಕ್ಯುಲರ್ ಪಾರ್ಟ್ ಅಂತ ಹೇಗಿಂದ ಇಲ್ಲಿ ಏನು ಕೊಟ್ಟರಲ್ಲ, ಸೊ ಇದು ಪರ್ಟಿಕ್ಯುಲರ್ ಪಾರ್ಟ್ ಅಂತ ಹೇಗಿಂದ ಅಲ್ಲಿ ನಮ್ದು ಯಾವ್ದೈತಿ ಅದ ಪಾರ್ಟ್ ಒಳಗಡೆ ಇದ್ರೆ ಅಂದ್ರೆ ಕೈ ಮುಂಗೈ ಅಪೋಸಿಟ್, ಸೊ ಅದು ಇತ್ತಂದ್ರೆ ನಡೀತೈತಿ. ಅದನ್ನು ಬಿಟ್ಟು ಏನು ಉಳಿದಿರ್ತಕ್ಕಂಥ ಜಾಗದೊಳಗೆ ಇತ್ತಂದ್ರೆ ನಡೀದಿಲ್ಲ. ಇನ್ನೇನೈತಿಲ್ಲ ಯಾವ ಟ್ರೇಡ್ಗೆ ಎಷ್ಟು ಹುದ್ದೆಗಳದಾವು ಮತ್ತು ಏನಂತ ಹೇಗಿಂದ ಕರೆಕ್ಟಾಗಿ ನೋಡ್ಕೊಳ್ರಿ. ಅದನ್ನು ನೋಡ್ಕೊಂಡ್ಬಿಟ್ಟು ನಿಮ್ಗೆ ಸೊ ಯಾವುದು ಕರೆಕ್ಟ್ ಅನಿಸುತ್ತಲ್ಲ, ನೀವು ಯಾವ ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಇನ್ನು ನಮ್ಮ ಕರ್ನಾಟಕದೊಳಗಡೆ ಎಲ್ಲಿ ನಡೀತೈತಿ ಫಿಸಿಕಲ್ ಎಲ್ಲನೂ ಅಂತ ಕೇಳ್ತಿರ್ಬೋದು. ಸೊ ಕರ್ನಾಟಕ, ಕೇರಳ, ತಮಿಳ್ನಾಡದವ್ರು ಎಲ್ಲರದು ಕೂಡ ಏನಿಲ್ಲ ಬೆಂಗಳೂರು ಯಲಹಂಕದೊಳಗಡೆ ನಮ್ಮ BSF ಹೆಡ್ ಕ್ವಾರ್ಟರ್ ಐತಿ. ಅಲ್ಲಿ ಕೂಡ ಇದೆಲ್ಲನೂ ಫಿಸಿಕಲ್ ಎಲ್ಲನೂ ನಡೀತೈತಿ. ಆಲ್ಮೋಸ್ಟ್ ಪ್ರೊಸೆಸಿಂಗ್ ಎಲ್ಲನೂ ಕರ್ನಾಟಕದಾಗ ನಡೀತಾ ಇರ್ತೈತಿ. ಎಲ್ಲಿ ಅದು ಆಲ್ಮೋಸ್ಟ್ ನೀವು ನೋಡ್ಕೋಬೇಕು. ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಒಟ್ಟಾರೆ ಏನೈತಿಲ್ಲ ಕರ್ನಾಟಕದಾಗ ನೀವು ಅಡ್ರೆಸ್ ಹಾಕಿದ್ರಿ ಅಂದ್ರೆ ಕರ್ನಾಟಕದಾಗನ ನಿಮ್ಮದು ಎಕ್ಸಾಮ್ ಸೆಂಟರ್ ಎಲ್ಲನೂ ಬರ್ತೈತಿ. ಅದಕ್ಕಾಗಿ ಅವು ಸಪ್ರೇಟಾಗಿರ್ತಕ್ಕಂಥ ಪೋಸ್ಟ್ಗಳದಾವ, ಯಾವ ಟ್ರೇಡ್ಗೆ ಎಷ್ಟು ಐತಿ, ಎಷ್ಟು ಪೋಸ್ಟ್ ಅದಾವ, ಸೊ ನಿಮ್ಗೆ ಯಾವುದು ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಸೊ ಇನ್ನೂ ಸಾಕಷ್ಟು ದಿನ ಸಮಯ ಐತಿ. ಅದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ನೆಟ್ ಸೆಂಟರ್ದಾಗ ಹೋಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲನೂ ಕರೆಕ್ಟಾಗಿ ತಿಳ್ಕೊಂಡು ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಯಾಕಂದ್ರೆ ಒಂದು ಸಲ ತಪ್ಪು ಮಾಡ್ತೀರಿ, ಆಮ್ಯಾಗ ಸರ್ ನಂದು ಆ ತಪ್ಪಾಗೈತಿ ಈ ತಪ್ಪಾಗೈತಿ, ಕರೆಕ್ಷನ್ ಡೇಟ್ ಯಾವಾಗೈತಿ ಅಂತ ಕೇಳ್ತಿರ್ತೀರಿ. ಸೊ ಅದಕ್ಕೂ ಕೂಡ ಕರೆಕ್ಷನ್ ಡೇಟನ್ನು ಕೊಟ್ಟಿದ್ದಾರೆ ಅವರು. ಸೊ 24 ಹಿಡ್ಕೊಂಡು ಅಥವಾ 20 ಎಷ್ಟು ಐತೆ ಅದು ಕೊಟ್ಟು ಅದೆಲ್ಲ ನೀವು ಅಪ್ಲಿಕೇಶನ್ ಹಾಕಿ ಸ್ವಲ್ಪ ದಿನ ನಂತರ ಅಂತಲೇ ಕರೆಕ್ಷನ್ ಮಾಡ್ಕೊಳಕ್ಕೆ ನಿಮ್ಗೆ ಸಮಯ ಇರ್ತೈತಿ. ಒಟ್ಟಾರೆ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬರಿ, ಸರಿಯಾಗಿ ಟೈಮ್ ತೊಗೊಳ್ರಿ, ಚೆನ್ನಾಗಿ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಇನ್ನೂ ಕರೆಕ್ಟಾಗಿ ಇದ್ರ ಬಗ್ಗೆ ಏನು ತಿಳಿದಿರ್ಲಿಕ್ಕಂದ್ರೆ ಸಪ್ರೇಟಾಗಿ ಕಮೆಂಟ್ ಹಾಕ್ರಿ. ಅದನ್ನೆಲ್ಲನೂ ಕೂಡಿಸಿ ನಿಮ್ಮ ಪ್ರಶ್ನೆಗಳಿಗೆ ಒಂದು ಫುಲ್ ಆಗಿರತಕ್ಕಂಥ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಒಟ್ಟಾರೆ ಏನದಿಲ್ಲ ನಿಮ್ಮ ಕನಸ್ತಿಲ್ಲ, ಕನಸು ನನಸಾಗುತ್ತಾನೆ ಬಿಡಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಪ್ರಯತ್ನ ಮಾಡಿರಿ. ಎಲ್ಲರೂ ಒಳ್ಳೆಯದಲ್ಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.